ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಹೃದಯದ ಆರೋಗ್ಯ ಕಾಪಾಡಲು ಯಾವುದು ಕಡಿಮೆ ಮಾಡಬೇಕು? ಆಪ್ಷನ್ ಎ ನೀರಿನ ಸೇವನೆ, ಆಪ್ಷನ್ ಬಿ ತರಕಾರಿ ಸೇವನೆ, ಆಪ್ಷನ್ ಸಿ ಹಣ್ಣಿನ ಸೇವನೆ, ಆಪ್ಷನ್ ಡಿ ಉಪ್ಪು ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಹೃದಯದ ಆರೋಗ್ಯ ಕಾಪಾಡಲು ಉಪ್ಪಿನ ಸೇವನೆ ಕಡಿಮೆ ಮಾಡಬೇಕು. ಎರಡನೆಯ ಪ್ರಶ್ನೆ, ಯಾವ ಜೀವಿಯ ವಾಂತಿ ಅತಿ ಹೆಚ್ಚು ದುಬಾರಿಯಾಗಿದೆ? ಆಪ್ಷನ್ ಎ ಶಾರ್ಕ್, ಆಪ್ಷನ್ ಬಿ ತಿಮಿಂಗಿಲ, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಡಾಲ್ಫಿನ್. ಸರಿಯಾದ ಉತ್ತರ ಆಪ್ಷನ್ ಡಿ, ತಿಮಿಂಗಿಲದ ವಾಂತಿ ಅತಿ ಹೆಚ್ಚು ದುಬಾರಿಯಾಗಿದೆ. ಮೂರನೆಯ ಪ್ರಶ್ನೆ, ತೂಕ ಕಡಿಮೆ ಮಾಡಲು ಆಹಾರದಲ್ಲಿ ಮುಖ್ಯವಾಗಿ ಯಾವ ಗುಣ ಅಗತ್ಯ? ಆಪ್ಷನ್ ಎ ಹೆಚ್ಚು ಕ್ಯಾಲೋರಿ, ಆಪ್ಷನ್ ಬಿ ಹೆಚ್ಚು ಶುಗರ್, ಆಪ್ಷನ್ ಸಿ ಹೆಚ್ಚು ಫೈಬರ್, ಆಪ್ಷನ್ ಡಿ ಹೆಚ್ಚು ಕೊಬ್ಬು. ಸರಿಯಾದ ಉತ್ತರ ಆಪ್ಷನ್ ಸಿ, ತೂಕ ಕಡಿಮೆ ಮಾಡಿಕೊಳ್ಳಲು ಆಹಾರದಲ್ಲಿ ಹೆಚ್ಚು ಫೈಬರ್ ಅಗತ್ಯವಿದೆ. ನಾಲ್ಕನೆಯ ಪ್ರಶ್ನೆ, ಅರ್ಜುನನ ಧನುಸ್ಸಿನ ಹೆಸರೇನು? ಆಪ್ಷನ್ ಎ ಗಾಂಧೀವ, ಆಪ್ಷನ್ ಬಿ ವಿಜಯ, ಆಪ್ಷನ್ ಸಿ ಶಾರಂಗ, ಆಪ್ಷನ್ ಡಿ ಪಿನಾಕ. ಸರಿಯಾದ ಉತ್ತರ ಆಪ್ಷನ್ ಎ, ಅರ್ಜುನನ ಧನುಸ್ಸಿನ ಹೆಸರು ಗಾಂಡೀವ. ಐದನೆಯ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಕೃಷಿ ಉತ್ಪಾದನೆ ಮಾಡುವ ದೇಶ ಯಾವುದು? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ, ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಕೃಷಿ ಉತ್ಪಾದನೆ ಮಾಡುವ ದೇಶ ಚೀನಾ. ಆರನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಶೇಂಗಾ ಬೀಜ ಹೆಚ್ಚಾಗಿ ಬೆಳೆಯಲಾಗುತ್ತದೆ? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಡಿ, ಗುಜರಾತ್ ರಾಜ್ಯದಲ್ಲಿ ಶೇಂಗಾ ಬೀಜವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಏಳನೆಯ ಪ್ರಶ್ನೆ, ಹಾಲಿನೊಂದಿಗೆ ಯಾವುದನ್ನು ಬೆರೆಸಿ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ ಎ ಅರಶಿನ, ಆಪ್ಷನ್ ಬಿ ಸಕ್ಕರೆ, ಆಪ್ಷನ್ ಸಿ ಬೆಲ್ಲ, ಆಪ್ಷನ್ ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ಹಾಲಿನೊಂದಿಗೆ ಅರಶಿನ ಅಥವಾ ಜೇನುತುಪ್ಪ ಬೆರೆಸಿ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಎಂಟನೆಯ ಪ್ರಶ್ನೆ, ಯಾವ ಹಣ್ಣನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಪಪ್ಪಾಯಿ ಹಣ್ಣು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಕಿವಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ, ಪಪ್ಪಾಯಿ ಹಣ್ಣು ನಿಯಮಿತವಾಗಿ ಸೇವಿಸುವುದರಿಂದ ದೇಹದ ತೂಕ ಕಡಿಮೆ ಮಾಡಿಕೊಳ್ಳಬಹುದು. ಒಂಬತ್ತನೇ ಪ್ರಶ್ನೆ, ಗರ್ಭ ಧರಿಸುವಂತಹ ಏಕೈಕ ಪುರುಷ ಪ್ರಾಣಿ ಯಾವುದು? ಆಪ್ಷನ್ ಎ ಸಮುದ್ರ ಕುದುರೆ, ಆಪ್ಷನ್ ಬಿ ಕಾಂಗಾರು, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಡಾಲ್ಫಿನ್. ಸರಿಯಾದ ಉತ್ತರ ಆಪ್ಷನ್ ಎ, ಗರ್ಭ ಧರಿಸುವಂತಹ ಏಕೈಕ ಪುರುಷ ಪ್ರಾಣಿ ಸಮುದ್ರ ಕುದುರೆ. ಹತ್ತನೆಯ ಪ್ರಶ್ನೆ, ಶುಗರ್ ಸಮಸ್ಯೆ ಇರುವವರು ಯಾವುದನ್ನು ಹೆಚ್ಚಾಗಿ ಸೇವಿಸಬೇಕು? ಆಪ್ಷನ್ ಎ ಮೊಟ್ಟೆ, ಆಪ್ಷನ್ ಬಿ ಮೊಸರು, ಆಪ್ಷನ್ ಸಿ ಸೌತೆಕಾಯಿ, ಆಪ್ಷನ್ ಡಿ ನೇರಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ, ಶುಗರ್ ಸಮಸ್ಯೆ ಇರುವವರು ಸೌತೆಕಾಯಿ ಅಥವಾ ನೇರಳೆ ಹಣ್ಣು ಹೆಚ್ಚಾಗಿ ಸೇವಿಸಬೇಕು. 11ನೇ ಪ್ರಶ್ನೆ, ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುವ ಪ್ರಾಣಿ ಯಾವುದು?
ಆಪ್ಷನ್ ಎ ಮೀನು, ಆಪ್ಷನ್ ಬಿ ನವಿಲು, ಆಪ್ಷನ್ ಸಿ ಹಾವು, ಆಪ್ಷನ್ ಡಿ ಕೋಳಿ. ಸರಿಯಾದ ಉತ್ತರ ಆಪ್ಷನ್ ಎ. ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುವ ಪ್ರಾಣಿ ಮೀನು. 12ನೇ ಪ್ರಶ್ನೆ. ಯಾವ ನದಿಯು ಭಾರತ ಮತ್ತು ಬಾಂಗ್ಲಾದೇಶ ಎರಡರಲ್ಲೂ ಪ್ರಮುಖ ನದಿಯಾಗಿದೆ? ಆಪ್ಷನ್ ಎ ಕೃಷ್ಣಾ ನದಿ, ಆಪ್ಷನ್ ಬಿ ಗಂಗಾ ನದಿ, ಆಪ್ಷನ್ ಸಿ ಸರಯೂ ನದಿ, ಆಪ್ಷನ್ ಡಿ ನರ್ಮದಾ ನದಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಗಂಗಾ ನದಿಯು ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಪ್ರಮುಖ ನದಿಯಾಗಿದೆ. 13ನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವವರು ಗೋಡಂಬಿಯನ್ನು ತಿನ್ನಬಾರದು? ಆಪ್ಷನ್ ಎ ಬಿಪಿ, ಆಪ್ಷನ್ ಬಿ ಮೈಗ್ರೇನ್, ಆಪ್ಷನ್ ಸಿ ಲಿವರ್ ಸಮಸ್ಯೆ, ಆಪ್ಷನ್ ಡಿ ಹೃದಯ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಲಿವರ್ ಸಮಸ್ಯೆ ಇರುವವರು ಗೋಡಂಬಿಯನ್ನು ತಿನ್ನಬಾರದು. 14ನೇ ಪ್ರಶ್ನೆ. ಮೂಗಿನಿಂದ ರಕ್ತ ಸೋರುವುದು ಯಾವ ವಿಟಮಿನ್ ಕೊರತೆಯಾಗಿದೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಎ. ಮೂಗಿನಿಂದ ರಕ್ತ ಸೋರುವುದು ವಿಟಮಿನ್ ಕೆ ಕೊರತೆಯಾಗಿದೆ. 15ನೇ ಪ್ರಶ್ನೆ. ಗೋಲ್ಡನ್ ಮಿಲ್ಕ್ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಬಾದಾಮಿ ಹಾಲು, ಆಪ್ಷನ್ ಬಿ ಸೋಯಾ ಹಾಲು, ಆಪ್ಷನ್ ಸಿ ಕೇಸರಿ ಹಾಲು, ಆಪ್ಷನ್ ಡಿ ಅರಶಿನ ಹಾಲು. ಸರಿಯಾದ ಉತ್ತರ ಆಪ್ಷನ್ ಡಿ. ಗೋಲ್ಡನ್ ಮಿಲ್ಕ್ ಎಂದು ಅರಶಿನ ಹಾಲನ್ನು ಕರೆಯಲಾಗುತ್ತದೆ. 16ನೇ ಪ್ರಶ್ನೆ. ಹೆಚ್ಚು ಎಣ್ಣೆ ಹಾಗೂ ಫಾಸ್ಟ್ ಫುಡ್ ಸೇವಿಸಿದರೆ ಯಾವ ಸಮಸ್ಯೆ ಬರಬಹುದು? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ಬಿಪಿ, ಆಪ್ಷನ್ ಸಿ ಅಧಿಕ ತೂಕ, ಆಪ್ಷನ್ ಡಿ ಅಲ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಹೆಚ್ಚು ಎಣ್ಣೆ ಹಾಗೂ ಫಾಸ್ಟ್ ಫುಡ್ ಸೇವಿಸಿದರೆ ಹೃದಯ ಸಮಸ್ಯೆ ಅಥವಾ ಅಧಿಕ ತೂಕ ಉಂಟಾಗುತ್ತದೆ. 17ನೇ ಪ್ರಶ್ನೆ. ಯಾವ ದೇಶದಲ್ಲಿ ಕಸದಿಂದ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಸಿಂಗಾಪುರ, ಆಪ್ಷನ್ ಸಿ ಮಲೇಷಿಯಾ, ಆಪ್ಷನ್ ಡಿ ಫ್ರಾನ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ. ಸಿಂಗಾಪುರದಲ್ಲಿ ಕಸದಿಂದ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ. 18ನೇ ಪ್ರಶ್ನೆ. ಸ್ಪರ್ಶಿಸುವ ಮೂಲಕ ವಿಷವನ್ನು ಹರಡುವ ಜೀವಿ ಯಾವುದು? ಆಪ್ಷನ್ ಎ ಜೇನುಹುಳ, ಆಪ್ಷನ್ ಬಿ ಹಾವು, ಆಪ್ಷನ್ ಸಿ ಜೆಲಿಫಿಶ್, ಆಪ್ಷನ್ ಡಿ ಜೇಡ. ಸರಿಯಾದ ಉತ್ತರ ಆಪ್ಷನ್ ಸಿ. ಸ್ಪರ್ಶಿಸುವ ಮೂಲಕ ವಿಷವನ್ನು ಹರಡುವ ಜೀವಿ ಜೆಲಿಫಿಶ್. 19ನೇ ಪ್ರಶ್ನೆ. ಪ್ರತಿದಿನ ಒಂದು ಮೊಟ್ಟೆ ತಿನ್ನುವುದರಿಂದ ಯಾವುದು ಹೆಚ್ಚಾಗುತ್ತದೆ? ಆಪ್ಷನ್ ಎ ಕಣ್ಣಿನ ದೃಷ್ಟಿ, ಆಪ್ಷನ್ ಬಿ ನೆನಪಿನ ಶಕ್ತಿ, ಆಪ್ಷನ್ ಸಿ ಲೈಂಗಿಕ ಶಕ್ತಿ, ಆಪ್ಷನ್ ಡಿ ವೀರ್ಯ ವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಪ್ರತಿದಿನ ಒಂದು ಮೊಟ್ಟೆ ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಅಥವಾ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. 20ನೇ ಪ್ರಶ್ನೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದರೆ ಯಾವ ಸಮಸ್ಯೆಯ ಅಪಾಯ ಹೆಚ್ಚಾಗುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಹೃದಯಾಘಾತ, ಆಪ್ಷನ್ ಸಿ ಅಲ್ಸರ್, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಬಿ. ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದರೆ ಹೃದಯಾಘಾತದ ಅಪಾಯ ಹೆಚ್ಚಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.